ವಿಜಯೇಂದ್ರ ಸ್ವಾಮಿಗಳು ಅಂತಾರೆ ಪಾಪ ವಿಮೋಚನ ಸ್ತೋತ್ರವನ್ನು ಹೇಳ್ತಾ, ನ ಶಿರಶ್ಚಲತೀಶ ಮೇ ಸದಾಪಿ ಶ್ರುತಿಜಾನಂದ ಭರೇಣ ಸದ್ಗುಣಾನಾಂ. ಭಗವಂತ ನಮ್ಗೆ ಈ ತಲೆ ಕೊಟ್ಟಿದ್ದು ದೇವ್ರ ಕಥೆ ಕೇಳಿ ನಮ್ಮ ತಲೆ ಹಾಗೆ ತೂಗಬೇಕು. ನಮಗೂ ಉಪನ್ಯಾಸ ಕೂತಾಗ ತೂಗತ್ತೆ, ನಿದ್ದೆ ಬಂದು, ಕಥೆ ಕೇಳಲ್ಲ. ವಿಜಯೇಂದ್ರ ಸ್ವಾಮಿಗಳಂತಾರೆ, ತಲೆ ಇದ್ದದ್ದು ತೂಗಲಿಕ್ಕೆ ದೇವರ ಕಥೆಯನ್ನ ಕೇಳಿ. ಭಗವಂತ ಕಣ್ ಕೊಟ್ಟಿದ್ದು ದೇವರನ್ನ ನೋಡ್ಲಿಕ್ಕೆ, ಕಿವಿ ಕೊಟ್ಟಿದ್ದು ದೇವರ ಕಥಾಮೃತವನ್ನ ಪಾನ ಮಾಡಲಿಕ್ಕೆ, ಬಾಯಿ ಕೊಟ್ಟಿದ್ದು ಯಾವಾಗಲೂ ಭಗವಂತನ ಸ್ತೋತ್ರ ಮಾಡಲಿಕ್ಕೆ. ಹಾಗಾಗಿ ಜ್ಞಾನವೂ ಬೇಕು, ಕರ್ಮವೂ ಬೇಕು. ಒಂದೊಂದರಿಂದ ಮೋಕ್ಷ ಸಿಗಲ್ಲ ಅಂದ್ರು ಮಧ್ವಾಚಾರ್ಯರು. ಕೃಷ್ಣ ಅಂದ, ಹಾಗಾಗಿ ಕರ್ಮ ಮಾಡು. ಆದರೆ ಸಮಸ್ಯೆ ಏನು ಅಂದರೆ ಕರ್ಮದ್ದು 3 ಥರದ ಕರ್ಮ. ಒಂದು ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯ ಕರ್ಮ ಅಂತ. ನಿತ್ಯ ಕರ್ಮ ಅಂದರೆ ಸಂಧ್ಯಾವನ್ನೇ ದೇವ್ರ ಪೂಜೆ, ಯಾವುದು ಮಾಡದಿದ್ರೆ ಪಾಪ ಬರುತ್ತೋ ಅದು ನಿತ್ಯ. ನೈಮಿತ್ತಿಕ ಅಂದರೆ ಚಾತುರ್ಮಾಸ್ಯ ಇತ್ಯಾದಿಗಳು, ಅದು ಯಾವುದೋ ಒಂದು ನಿಮಿತ್ತಕ್ಕೆ ಮಾಡಬೇಕು. ಇಡೀ ವರ್ಷವಿಡೀ ಚಾತುರ್ಮಾಸ್ಯ ಯಾರು ಮಾಡಲ್ಲ, 4 ತಿಂಗಳು ಮಾಡೋದೇ ಕಟ್ಟಾಚಾರ, ವರ್ಷವಿಡೀ ಯಾರು ಮಾಡ್ತಾರೆ ಅಂತೀರಿ. ಇನ್ನು ಕೆಲವೊಂದು ಕಾಮ್ಯ ಅಂದರೆ ನಾವು ಏನನ್ನೋ ಬಯಕೆ ಇಟ್ಕೊಂಡು ಮಾಡುವ ಕರ್ಮಗಳು. ನಮ್ಮ ಮಗಂಗೆ ಒಳ್ಳೆ ಮಾರ್ಕ್ಸ್ ಬಂದರೆ ಪೌಮಾನ ಹೋಮ ಮಾಡಿಸ್ತೀನಿ ಅಂತ ಅನ್ಕೊಂಡಿರ್ತೀರಿ, ಮಾರ್ಕ್ಸ್ ಬರುತ್ತೆ ಪೌಮಾನ ಹೋಮ ಮಾಡಿಸ್ತೀರಿ, ಅದೆಲ್ಲ ಕಾಮ್ಯ ಕರ್ಮಗಳಾಯಿತು. ಈ 3 ಕರ್ಮ ಇದೆಯಲ್ಲ, ಈ 3 ಕರ್ಮಗಳಿಂದಲೂ ನಮಗೆ ಕೆಲವು ಪ್ರಾಬ್ಲಮ್ ಇದೆ, ನಮಗೆ ಸಮಸ್ಯೆಗಳು. ಏನು ಸಮಸ್ಯೆ ಆಗುತ್ತೆ ಅಂದರೆ ಇದು ನಮ್ಮನ್ನು ಪುನಃ ಪುನಃ ಸಂಸಾರದಲ್ಲೇ ಸುತ್ತೊಡ್ಸತ್ತೆ. ನಾವು ನಿಜವಾಗಿ ಕರ್ಮಾಚರಣೆಯನ್ನು ಯಾಕೆ ಮಾಡಬೇಕು? ಮೋಕ್ಷಕ್ಕೆ, ಸಂಸಾರದ ಬಿಡುಗಡೆಗೆ ಕರ್ಮಾಚರಣೆ ಮಾಡಬೇಕಲ್ಲ. ಆದರೆ ನಮಗೆ ಗೊತ್ತಿಲ್ಲದೆ ನಾವು ಮಾಡುವ ಕರ್ಮಾಚರಣೆಗಳು ನಮ್ಮನ್ನು ಸಂಸಾರದಲ್ಲೇ ಗಿರಿಗಿಟ್ಲೆ ಥರ ತಿರುಗಿಸ್ತಾ ಇದೆ. ಏನಿದಕ್ಕೆ ಪರಿಹಾರ? ಉಪನಿಷತ್ ಹೇಳ್ತು, ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷೇ ಛತಂ ಸಮಾಹ ಏವಂ ತ್ವಯಿ ನಾಣ್ಯಥೇತೋಸ್ತಿ ನ ಕರ್ಮ ಲಿಪ್ಯತೆ ನರೇ. ನೀನು ಕರ್ಮ ಲೇಪ ಆಗಬಾರ್ದು ಅಂದರೆ ಕರ್ಮಾಚರಣೆಯನ್ನು ಬಿಟ್ಟರೆ ಆಗಲ್ಲ. ಕರ್ಮಾಚರಣೆ ಮಾಡಬೇಕು, ಮಾಡುವಾಗ 3 ಸಕಾರಗಳನ್ನು ಸೇರಿಸ್ಕೊಳ್ಬೇಕು. ಕರ್ಮದ ಆದಿಯಲ್ಲಿ ಸಂಕಲ್ಪ ಇರಬೇಕು, ಕರ್ಮದ ಮಧ್ಯದಲ್ಲಿ ಸ್ಮರಣೆ ಇರಬೇಕು, ಕರ್ಮದ ಅಂತ್ಯದಲ್ಲಿ ಸಮರ್ಪಣೆ ಇರಬೇಕು. 3 ಸಕಾರ ಸೇರ್ಕೊಂಡ್ರೆ, 3 ಎಸ್ ಸೇರ್ಕೊಂಡ್ರೆ ದೇವರಂತಾನೆ ಎಸ್ ನೀನು ಕ್ವಾಲಿಫೈ ಆಗಿದ್ದಿ, ಬಾ ಮೋಕ್ಷಕ್ಕೆ ಅಂತಾನೆ ಭಗವಂತ. ಯಾಕೆ ಅಂದರೆ ಈ ಸಮರ್ಪಣೆಯಲ್ಲಿ ಇಷ್ಟೆಲ್ಲ ಅಡಗಿದೆ ಅಂತ. ಉಪನಿಷತ್ ಏನಂತೂ ನಮ್ಗೆ ಅರ್ಥವಾಗಲಿಲ್ಲ. ನಮಗೆ ಕೃಷ್ಣ ಹೇಳ್ದ, ಅರ್ಥ ಆಗಲಿಲ್ಲ. ಉಪನಿಷತ್ ಹೇಳ್ತು, ಅರ್ಥ ಆಗಲಿಲ್ಲ. ದಾಸರಂದ್ರು, ಕನ್ನಡದಲ್ಲಿ ಬರ್ಕೊಡ್ತೀನಪ್ಪ ಒಂಚೂರು ಓದಿ ಅಂತ. ಅವರಂತಾರೆ ಸಮರ್ಪಣೆಯನ್ನು ಯಾರಿಗೆ ಮಾಡಬೇಕು? ಇದಕ್ಕೆ ದಾಸರು ಮುಂದೆ ಅರ್ಥವಾಗುತ್ತೆ, ಸಿಕ್ಕಾಪಟ್ಟೆ ಆಗ್ರಹ ಮಾಡ್ತಾರೆ ದಾಸರು. ಭಗವಂತನಿಗೆ ಸಮರ್ಪಣೆ ಮಾಡಿ, ಬೇರೆಯವ್ರಿಗೆ ಮಾಡುವಾಗ ಬರಲ್ಲ ಅಂತಾರೆ ದಾಸರು. ಯಾಕೆ ಅಂದರೆ ವಿಜಯದಾಸರು ಭೃಗು ಋಷಿಗಳ ಅವತಾರ. ಭೃಗು ಋಷಿಗಳು ಯಾರಿಗೆ ಸಮರ್ಪಣೆ ಮಾಡಬೇಕು ಅಂತ ಪರೀಕ್ಷೆ ಮಾಡಿದ್ದೇ ಮೊದಲವರು. ಶ್ರೀನಿವಾಸ ಕಲ್ಯಾಣದ ಪ್ರಾರಂಭದಲ್ಲಿ ನಾವು ಆ ಕಥೆಯನ್ನು ಕೇಳ್ತೇವೆ. 3 ಪುರಕ್ಕೆ ಹೋಗಿ ತಾವು ಪರೀಕ್ಷೆ ಮಾಡಿಕೊಂಡು ಬಂದಿದ್ದಾರವರು. ಅವ್ರಿಗೆ ಗೊತ್ತು ನೀ ಯಾರಿಗೆ ಸಮರ್ಪಣೆ ಮಾಡಬೇಕು ಅಂತ. ಭಗವಂತನ ಲೋಕಕ್ಕೆ ಬಂದರು. ಭಗವಂತನ ಲೋಕಕ್ಕೆ ಬಂದಾಗ ದೇವರು ಲಕ್ಷ್ಮೀ ಕೈಲಿ ಕಾಲು ಒತ್ತಿಸ್ಕೊಳ್ತಾ ಇದ್ದ. ಇವರು ಬಂದಿದ್ದವನ್ನ ನೋಡಲಿಲ್ಲ ಅನ್ನೋ ಥರ ಆ್ಯಕ್ಟಿಂಗ್ ಮಾಡ್ದ, ನಾಟಕ ಭಗವಂತಂದು. ಇವರು ಬಂದರು, ಹಿಂದೆ 2 ಲೋಕದಲ್ಲಿ ಭಾರಿ ಸಿಟ್ಟು ಬಂದಿತ್ತಲ್ಲ, ಸೀದಾ ಕಾಲಲ್ಲಿ ದೇವರ ಎದೆಗೆ ಒದ್ರೆ, ನಮಗೆ ಒದಿಯೋದು ಬೇಡ, ನಾವೆಲ್ಲೋ ಕೂತಿರ್ತೀವಿ, ಯಾರೋ ಹೋಗುವ ಅವಸರದಲ್ಲಿ ಒಂಚೂರು ಕಾಲ್ ತಾಕ್ ಹೋದರೆ ಅವರಿಗೆ ಸತನಾಮಾರ್ಚನೆ ಮಾಡಿಬಿಟ್ಟಿರ್ತೀವಿ. ಯಾಕೆ ತಾಕ ನೋಡ ಗೊತ್ತಾಗಲ್ಲ, ಹಂಗೆ ಹಿಂಗೆ ಅಂತ. ದೇವರಂಥ ದೇವರು 14 ಲೋಕದ ಒಡೆಯ, ಅವನಿಗೆ ಭೃಗು ಋಷಿಗಳು ಕಾಲಲ್ಲಿ ಒದ್ರೆ ಭಗವಂತ ಧಬ್ಬಂತ ಎದ್ದು ಕೂತು ಅವ್ರ ಕಾಲು ಹಿಡ್ಕೊಂಡು ಕಾಲು ಒತ್ತಿ, ನಂದು ವಜ್ರ ಶರೀರ, ನಿಮ್ದು ಗೆಡ್ಡೆ ಗೆಣಸ್ತಿಂದವ್ರ ಪಾದ, ಏನ್ ನೋವಾಯ್ತೋ ಏನೋ, ಲಕ್ಷ್ಮೀ ಅಂತ ಕೂಗಿ ಬಿಸಿನೀರು ತಗೊಂಬ ಅಂದು ಬಿಸಿನೀರು ಹುಯ್ದು ಪಾದ ಪೂಜೆ ಮಾಡಿ, ಆ ನೀರನ್ನ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ, ಲಕ್ಷ್ಮಿಗೆ ಪ್ರೋಕ್ಷಣೆ ಮಾಡಿ, ನನ್ನ ತಲೆ ಮೇಲೆ ಹಾಕ್ಕೊಂಡು ಅವನ ತಲೆ ಮೇಲೆ ಬ್ರಾಹ್ಮಣರು ನಮ್ಮ ಮನೆಗೆ ಬಂದ್ರಿ, ನಮ್ಮ ಮನೆ ಇವತ್ತು ಪಾವನಾಯ್ತು ಅಂತ ಕೈ ಮುಗಿದ್ರೆ ಭೃಗು ಋಷಿಗಳಂದ್ರು, ನಿಜವಾದ ದೇವರು ಅಂದ್ರೆ ನೀನು ಅಂದ್ರು ಭೃಗು ಋಷಿಗಳು. ಇಷ್ಟೆಲ್ಲ ಪರೀಕ್ಷೆ ಮಾಡಿಕೊಂಡು ಬಂದವರವರು. ಹಾಗಾಗಿ ಅವರಂತಾರೆ, ನಾವು ಮಾಡಿದ ಕರ್ಮದ ಸಮರ್ಪಣೆ ಯಾರಿಗಾಗಬೇಕು? ಭಗವಂತನಿಗೇ ಆಗಬೇಕು. ಅದು ಬಿಟ್ಟು ಬೇರೆ ಯಾರಿಗೆ ನೀವು ಮಾಡಿದ ಕರ್ಮ ಸಮರ್ಪಣೆ ಮಾಡಿದ್ರು ಆ ಕರ್ಮ ಏನೂ ಉಪಯೋಗ ಆಗಲ್ಲ. ಅವರಂತಾರೆ, ದೇವರ ಹತ್ರ ಮೊದಲು ನಿವೇದನೆ ಮಾಡಬೇಕು. ಅಪ್ಪ ಭಿನ್ನ ಕೇಳು ಅಂದ್ರು. ದೇವ್ರ ಹತ್ರ ನಿಮ್ಮ ಆರ್ಡರ್ ನಡೆಯಲ್ಲ. ನಾವು ದೇವಸ್ಥಾನಕ್ಕೆ ಬರ್ತೀವಿ, ದೇವ್ರ ಮುಂದೆ ನಿಂತ್ಕೊಂಡು, ದೇವ್ರೇ ನಿಂಗೆ 10 ಪ್ರದಕ್ಷಿಣೆ ಹಾಕ್ತೀನಿ, ನನಗೆ ಒಳ್ಳೆ 50,000 ಕೆಲಸ ಬೇಕು. ದೇವರಿಗೆ ಆರ್ಡರ್ ಮಾಡ್ತೀವಿ ನಾವು.
ವಿಜಯದಾಸರಂತಾರೆ, ದೇವರಿಗೆ ನಿಮ್ಮ ಆರ್ಡ್ರು, ನಿಮ್ಮ ರೆಕಮೆಂಡೇಶನ್ ಯೂಸ್ ಇಲ್ಲ. ನಿಮ್ಮ ಆದೇಶಗಳಿಗೆ ಕವಡೆ ಕಾಸಿನ ಬೆಲೆ ದೇವ್ರ ಹತ್ರ ಸಿಗಲ್ಲ. ಒಂದೇ ಒಂದು ಉಪಾಯ, ಏನು ಗೊತ್ತಾ? ದೇವರ ಕೆನ್ನೆ ತಟ್ಟಬೇಕು, ದೇವ್ರ ಹತ್ರ ಹೋಗಿ ಕೈ ಮುಗಿಬೇಕು, ಅಡ್ಡ ಬೀಳ್ಬೇಕು. ಅಡ್ಡ ಬಿದ್ದವರ ವಿಡೂರಗಳ ಕಳಿತಾನ ಭಗವಂತ. ಅವನ ಹತ್ರ ಭಿನ್ನಹ ಮಾಡಬೇಕು. ಸ್ವಾಮಿ, ನಂದೊಂದು ಪ್ರಾರ್ಥನೆ ನಿನ್ನ ಹತ್ರ ಇದೆ ಎನ್ಬೇಕು. ಆಗ ದೇವರಂತ, ಏನ್ ನಿನ್ನ ಪ್ರಾರ್ಥನೆ? ವಿಜಯದಾಸರಂತಾರೆ, ಸ್ವಾಮಿ, ನಾನು ಮಾಡಿದ ಎಲ್ಲ ಕರ್ಮಗಳನ್ನು ನಾನು ನಿನಗೆ ಸಮರ್ಪಣೆ ಮಾಡ್ತೇನೆ. ನೀನ್ ಏನ್ ಮಾಡಬೇಕು? ಜನಪ್ಪನೆ ಕೈಕೊಳ್ಳೋ ಎನ್ನ ಮುಪ್ಪುರದೊಳು ನನ್ನನ್ನು ನಿನ್ನ ಅನಂತಾಸನ, ವೈಕುಂಠ, ಶ್ವೇತದ್ವೀಪ ಅನ್ನುವ 3 ಜಾಗ ಏನಿದೆ ಅಲ್ಲಿ ಕೈಗೊಳ್ಳು. ನನ್ನನ್ನು ನೀನು ಬರಮಾಡ್ಕೋ. ನಾನು ಅಲ್ಲಿ ತಲುಪುವ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನಿಂದು ಅನ್ನುವ ನಿವೇದನೆಯೊಂದಿಗೆ ದೇವರಿಗೆ ನಮ್ಮ ಕರ್ಮಗಳನ್ನು ನಾವು ಸಮರ್ಪಣೆ ಮಾಡಬೇಕಂತೆ. ಯಾಕೆ ದೇವರಿಗೆ ಸಮರ್ಪಣೆ ಮಾಡಬೇಕು? ಬೇರೆಯವರಿಗೆ ಸಮರ್ಪಣೆ ಮಾಡಿದರೆ ಮೋಕ್ಷ ಸಿಗಲ್ಲೇನು? ವಿಜಯದಾಸರಂದ್ರು ಸಿಗಲ್ಲ. ಬೇರೆಯವ್ರಿಗೆ ಸಮರ್ಪಣೆ ಮಾಡಿದ್ರೆ ಹೇಗಿರುತ್ತೆ ಅಂದರೆ, ವಿಜಯದಾಸರು ಹೇಳ್ತಾರೆ, ತಿಪ್ಪೆ ಮೇಲೆ ಶರ್ಕರ ತುಪ್ಪ ಉಂಡಂತೆ. ಚೆನ್ನಾಗಿ ಒಳ್ಳೆ ಹಾಲು ಪಾಯಸ ಅಥವಾ ಒಳ್ಳೆ ಚೆನ್ನಾಗಿರೋ ಅನ್ನ ಕಲಿಸ್ಕೊಂಡು ತಗೊಂಡು ಹೋಗಿ ತಿಪ್ಪೆ ಮೇಲೆ ಇಟ್ಕೊಂಡು ಯಾರಾದರೂ ತಿಂತಾರ? ಒಳ್ಳೆ ಯಾಗವನ್ನ ಮಾಡಿ ಸಮರ್ಪಣೆಯನ್ನ ಬೇರೆ ಯಾವ್ಯಾವುದೋ ದೇವತೆಗಳಿಗೆ ಮಾಡಿದ್ರೆ ತಿಪ್ಪೆ ಮೇಲೆ ತುಪ್ಪ ಸಕ್ಕರೆ ತಿಂದಂಗೆ ಅಂತ. ಏನ್ ತಿಂದ್ರಿ ಅನ್ನೋದು ಮುಖ್ಯ ಅಲ್ಲ, ಹೆಂಗ್ ತಿಂದ್ರಿ ಅನ್ನೋದು ಮುಖ್ಯ ಆಗತ್ತೆ. ಕೆಲವೊಂದು ಸರ್ತಿ ನೀವು ಕೃಷ್ಣನ ಪ್ರಸಾದ ಚೌಕಿಯಲ್ಲೋ ಮಧ್ವಾಂಗಣದಲ್ಲೋ ಕೂತ್ಕೊಂಡು ಸೀದೋಗಿರೋ ಸಾರು ತಿಂದ್ರು ಮೋಕ್ಷ ಸಾಧನ. ಅದೇ ನಿಮ್ಮ ಮನೆಯಲ್ಲಿ ಏಕಾದಶಿ ದಿನ ಬಾಗ್ಲಾಕಿ ನೀಟಾಗಿ ಹಿಟ್ಟು ರುಬ್ಬಿ ಚಕ್ಲಿ ಗಿಕ್ಲಿ ಮಾಡ್ಕೊಂಡು ತಿಂದ್ರು ಅದು ಅಂಧನ್ ತಮಸ್ಸಿಗೆ ಸಾಧನ. ಏನ್ ತಿಂದ್ರಿ ಮುಖ್ಯ ಅಲ್ಲ, ಹೆಂಗ್ ತಿಂದ್ರಿ ಅನ್ನೋದು ಮುಖ್ಯ. ತುಪ್ಪ ಸಕ್ಕರೆ ತಗೊಂಡು ಹೋಗಿ ತಿಪ್ಪೆ ಮೇಲೆ ಕೂತ್ಕೊಂಡು ತಿಂತೀರಾ? ವಿಜಯದಾಸರು ಕೇಳ್ತಾರೆ, ಅದ್ಭುತವಾದ ಕರ್ಮಾಚರಣೆಗಳನ್ನ, ಎಲ್ಲ ಆಚರಣೆಗಳನ್ನ ಚೆನ್ನಾಗಿ ಮಾಡಿ, ಒಳ್ಳೆ ಆಚಾರನ ಕರೆಸಿ, ಒಳ್ಳೆ ಉಪನ್ಯಾಸ, ಒಳ್ಳೆ ಪೂಜೆ ಪ್ರವಚನ ಮಾಡಿಸಿ, ಕೈತುಂಬ ದಕ್ಷಿಣೆಗಳನ್ನೆಲ್ಲ ಕೊಟ್ಟು ಬೇಕಾದಷ್ಟು ಮಾಡಿ ಸಮರ್ಪಣೆಯನ್ನ ಯಾರ್ಯಾರಿಗೋ ಮಾಡಿದ್ರೆ ಬಂದ ಫಲವೆಲ್ಲ 0 ಆಗ್ಬಿಡತ್ತೆ ಅಂತಾರೆ. ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಯಾಕೆ ಬೇರೆ ದೇವತೆಗಳಿಗೆ ಸಮರ್ಪಣೆ ಮಾಡಬಾರ್ದು? ವಿಜಯದಾಸರಂದ್ರು, ಬೇರೆ ದೇವತೆಗಳೆಲ್ಲ ಚಿಕ್ಕ ಪುಟ್ಟ ದೇವತೆಗಳು, ಬೇರೆಯವರೆಲ್ಲ ಚಿಕ್ಕ ಚಿಕ್ಕ ದೇವತೆಗಳು, ಅವ್ರ ಕೈಯಲ್ಲಿ ಏನಿಲ್ಲ. ಯಾಕೆ ಅಂದ್ರೆ ಅವ್ರಂತಾರೆ, ಯಾರೋ ಅವ್ರ ಪಾಪ ವ್ರತ ಮಾಡ್ತಿರ್ತಾರೆ, ಸಪ್ಪಗೇನೋ ತಿಂತಾ ಇರ್ತಾರೆ, ಅವ್ರ ಹತ್ರ ಹೋಗ್ಬಿಟ್ರು 1-2 ಹಸಿಮೆಣಸಿನ್ಕಾಯಿ ಕೊಡಿ ಅಂದ್ರೆ ಎಷ್ಟು ಸಿಟ್ಟು ಬರ್ಲಿಕ್ಕಿಲ್ಲ, ಹೇಗಾದ್ರೂ ಕೊಡ್ತಾರೆ. ವಿಜಯದಾಸರಂದ್ರು, ಸಪ್ಪಿಡಿ ಮೆಲ್ಲುವನ ಉಪ್ಪು ಕೇಳಿದಂತೆ. ಅವನಿಗೆ ಗತಿ ಇಲ್ಲ ಉಪ್ಪು ಹಾಕೊಂಡು ತಿನ್ನಕ್ಕೆ, ಅವನೇ ಸಪ್ಪಗೇನೋ ತಿಂತಾ ಇದ್ದಾನೆ. ಅವನ ಹತ್ರ ಹೋಗ್ಬಿಟ್ಟು ಒಂಚೂರು ಉಪ್ಪು ಖಾರ ಕೊಡ್ತೀರಾ, ಒಳ್ಳೆ ಸಾರು ಮಾಡ್ತಾ ಇದ್ದೀನಿ ಮನೆಯಲ್ಲಿ ಅಂದ್ರೆ ಏನ್ ಪರಿಸ್ಥಿತಿ ಆಗಬೇಡ. ಬೇರೆ ದೇವತೆಗಳು ಅವರಿಗೆ ಏನೂ ಗತಿ ಇಲ್ಲ. ಅವರಿಗೆ ದೇವತೆಗಳು ನಮಗಿಂತ ತುಂಬಾ ದೊಡ್ಡವರು, ಆದರೆ ದೇವರಿಗೆ ಹೋಲಿಕೆ ಮಾಡಿದ್ರೆ ದೇವತೆಗಳೆಲ್ಲ ತೃಣಕ್ಕೆ ಸಮಾನರಾಗಿ ಬಿಡ್ತಾರೆ. ದೇವತೆಗಳಿಗೇನೆ ದೇವರು ಕೊಟ್ರುಂಟು, ಇಲ್ದಿದ್ರಿಲ್ಲ. ಲಕ್ಷ್ಮೀದೇವಿ ಅವಳ ಸಾಮರ್ಥ್ಯವನ್ನ ಹೇಳುವಾಗ ವೇದ ಹೇಳುತ್ತೆ, ಯಂ ಕಾಮ ಏತಂ ತಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ. ನಾನು ಯಾರನ್ನ ಬಯಸ್ತೇನೋ ಅವರು ಬ್ರಹ್ಮದೇವರು, ಯಾರನ್ನ ನಾನು ಶಿಫಾರಸ್ ಮಾಡ್ತೇನೋ ಅವರು ರುದ್ರದೇವರು. ಇದು ಲಕ್ಷ್ಮೀದೇವಿಯ ಸಾಮರ್ಥ್ಯ. ಈ ಲಕ್ಷ್ಮೀದೇವಿಗೆ ಯಾರೋ ಕೇಳಿದ್ರಂತ, ಏನಮ್ಮ ನಿನಗೆ ಇಷ್ಟೊಂದು ಕೆಪಾಸಿಟಿ, ಇಷ್ಟೊಂದು ಶಕ್ತಿ ಹೇಗೆ ಬಂತು? ಲಕ್ಷ್ಮಿ ಅಂತಾಳೆ, ಮಧ್ವಾಚಾರ್ಯರು ಹೇಳ್ತಾರೆ, ಶ್ರೀರ್ ಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಲಕ್ಷ್ಮೀದೇವಿಗೆ ಈ ಶಕ್ತಿ, ಈ ಸಾಮರ್ಥ್ಯ ಬರಲಿಕ್ಕೆ ಕಾರಣ ಏನು ಗೊತ್ತಾ? ಭಗವಂತನ ಕಡೆಗಣ್ಣ ಕುಡಿನೋಟ ಕಾರಣ. ಲಕ್ಷ್ಮಿ ಅದಕ್ಕೆ ಯಾವಾಗಲೂ ಕಾಲ ಹತ್ರ ಕೂತ್ಕೊಂಡು ಕಾಲು ಒತ್ತಾ ಇರ್ತಾಳೆ. ಯಾಕಂದ್ರೆ ದೇವರು ಹೀಗೆ ನಿದ್ದೆ ಮಾಡ್ತಾ ಇರೋ, ನಿದ್ದೆ ಅಂದ್ರೆ ನಮ್ಮ ಥರದ ನಿದ್ದೆ ಅಲ್ಲ. ನಮಗೆ ನಿದ್ದೆ ಮಾಡಿದ್ರೆ ಮೈ ಮೇಲೆ ನೀರು ಹಾಕೋದು ತನಕ ಎಚ್ಚರವೇ ಆಗಲ್ಲ. ದೇವರ ನಿದ್ದೆ ಹಾಗಲ್ಲ. ನಾವು ಎಚ್ಚರ ಇದ್ದೂ ನಿದ್ದೆ ಹೊಡಿತಾ ಇರ್ತೀವಿ, ದೇವರು ನಿದ್ದೆ ಮಾಡಿದ್ರೂ ಎಚ್ಚರವಾಗಿರ್ತಾನೆ. ಅವನ ನಿದ್ದೆ ಯೋಗ ನಿದ್ದೆ. ಅದರಲ್ಲಿ ಭಗವಂತ ತಾನು ಹೀಗೆ ಕಣ್ಬಿಟ್ಟಾಗ ಇಲ್ಲಿ ಕೂತ ಲಕ್ಷ್ಮೀ ದೇವಿಯ ಮೇಲೆ ಅವನ ಕಡೆಗಣ್ಣ ಕುಡಿನೋಟ ಹರಿಯತ್ತಂತ. ಲಕ್ಷ್ಮೀದೇವಿ ಬ್ಯಾಟ್ರಿ ಫುಲ್ ಚಾರ್ಜ್. ಇದು ಲಕ್ಷ್ಮೀದೇವಿಯ ಸಾಮರ್ಥ್ಯದ ಗುಟ್ಟು ಅಂತ ಮಧ್ವಾಚಾರ್ಯರು ತಿಳಿಸ್ಕೊಟ್ಟಿದ್ದಾರೆ. ಲಕ್ಷ್ಮೀದೇವಿಗೆ ಇದು ಅಂದ್ರೆ ಬ್ರಹ್ಮದೇವರು, ರುದ್ರದೇವರು, ಗಣಪತಿ, ಇಂದ್ರ, ಚಂದ್ರ ಇವ್ರದ್ದೆಲ್ಲ ಇನ್ನು ಯಾವ ಪರಿಸ್ಥಿತಿ ಆಗಬೇಡ. ವಿಜಯದಾಸರಂದ್ರು, ಅವರಿಗೆ ದೇವರು ಕೊಟ್ಟರುಂಟು ಇಲ್ಲ. ನೀನ್ ಜಾಣನ, ಹಾಗಾದ್ರೆ ದೇವ್ರಿಗೆ ಸಮರ್ಪಣೆ ಮಾಡು. ನೀ ಕೋಣನ, ಯಾರಿಗಾರು ಸಮರ್ಪಣೆ ಮಾಡ್ಕೊ, ನಾ ಕೇಳಲ್ಲ ಅಂತಾರೆ ವಿಜಯದಾಸರು. ಹಾಗಾಗಿ ಸಮರ್ಪಣೆಯನ್ನು ಯಾರಿಗೆ ಮಾಡಬೇಕು ಅಂದ್ರೆ
ಭಗವಂತನಿಗೆ ಮಾಡಬೇಕು. ಅವನಿಗೆ ಮಾಡಿದರೆ ಮಾತ್ರ ನಾವು ಮಾಡಿದ ಕರ್ಮ ಸರಿಯಾಗಿ ಆಗಿ ಅದಕ್ಕೆ ಬರುವ ಫಲ ನಮಗೆ ಸಿಗುವಂಥದ್ದು. ಇಲ್ದಿದ್ರೆ ನಮಗೆ ಯಾವ ಫಲಗಳು ಸಿಗಲ್ಲ ಅಂತ ಹೀಗೆ ಹೇಳ್ತಾ ಸಮರ್ಪಣೆ ಮಾಡುವಾಗ ಭಗವಂತನನ್ನು ನೆನೆದು ಸ್ತೋತ್ರ ಮಾಡಬೇಕು. ಅಲ್ಲ ಆಚಾರ್ಯ, ದೇವರು ನಮ್ಮ ಸ್ತೋತ್ರಕ್ಕೆ ಹೇಗೆ ಕಿವಿ ಕೊಡ್ತಾನೆ? ಯಾಕಂದರೆ ನಾವು ಅಬದ್ಧ ಸ್ತೋತ್ರಗಳು. ಒಂದು ವಿಷ್ಣು ಸಹಸ್ರನಾಮ, ಅದರಲ್ಲಿ ಮೊದಲನೇ ಶ್ಲೋಕದಲ್ಲೇ 56 ತಪ್ಪು, 32 ಅಕ್ಷರ ಇರುತ್ತೆ. ಅದರಲ್ಲಿ 56 ತಪ್ಪು ನಾವು ಮಾಡಿರ್ತೀವಿ. ಇಂಥವ್ರು ನಮ್ಮ ಸ್ತೋತ್ರ ದೇವ್ರಿಗೆ ಕೇಳೋದು ಹೌದಾ? ದೇವ್ರಿಗೆ ಕೇಳಿಸತ್ತಾ ಸ್ತೋತ್ರಗಳು? ಜಗನ್ನಾಥದಾಸರು, ಶಿಷ್ಯರಾದ ಜಗನ್ನಾಥದಾಸರು ಉತ್ತರ ಕೊಡ್ತಾರೆ. ಶ್ರುತಿ ತತಿಗಳಿಗಭಿಮಾನಿ ಲಕುಮೀ ಸ್ತುತಿಗಳಿಗೂ ಗೋಚರಿಸದ ಅಪ್ರತಿಹತ ಮಹೇಶ್ವರ್ಯಾದ್ಯಖಿಲ ಸದ್ಗುಣ ಗಣಾಂಬೋಧಿ. ಭಗವಂತ ಲಕ್ಷ್ಮೀದೇವಿಗೂ ಗೋಚರಿಸಲ್ಲ. ಲಕ್ಷ್ಮೀದೇವಿ ಅಂದರೆ ಲಕ್ಷ್ಮೀದೇವಿ ಸಾಕ್ಷಾತ್ ವೇದಾಭಿಮಾನಿನಿ. ವೇದಗಳು ಭಗವಂತನನ್ನ ತಲುಪ್ಕೊಳ್ಳಿಕ್ಕೆ ಬರಲ್ಲ. ಯಾವ ವೇದಗಳು ವೇದಾಭಿಮಾನಿಯಾದ ಲಕ್ಷ್ಮಿಯ ಸ್ತುತಿಗಳಿಗೆ ಭಗವಂತ ಗೋಚರಿಸಲ್ಲ. ಹಾಗಾದ್ರೆ ನಮಗೇನು ಗೋಚರಿಸ್ತಾನೆ? ಜಗನ್ನಾಥದಾಸರಂದ್ರು, ಈ ಒಂದು ಕಾರುಣ್ಯನಪ್ಪ. ಲಕ್ಷ್ಮೀದೇವಿಗೂ ಗೋಚರನಾಗದ ಭಗವಂತ ಪ್ರತಿ ದಿವಸ ತನ್ನಂಘ್ರಿ ಸೇವಾರತ ಮಹಾತ್ಮರು ಮಾಡುತಿಹ ಸಂಸ್ತುತಿಗೆ ವಶನಾಗುವನು. ಇವನ ಕಾರುಣ್ಯಕ್ಕೇನೆಂಬೆ? ಭಗವಂತನನ್ನ ಕರುಣಾ ಸಮುದ್ರ ಅಂತಾರೆ ಜಗನ್ನಾಥದಾಸರು. ಯಾಕೆ ಕರುಣಾ ಸಮುದ್ರ ಗೊತ್ತಾ? ಪಕ್ಕದಲ್ಲೇ ಕೂತ್ಕೊಂಡು 24x7 ಕಾಲು ಒತ್ತಿ 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 ಸ್ತೋತ್ರ ಮಾಡುವ ಲಕ್ಷ್ಮೀದೇವಿಗೆ ಭಗವಂತ ಗೋಚರ ಆಗಲ್ಲ. ಎಲ್ಲೋ ಕೆರೆಯಲ್ಲಿ ಮೊಸಳೆ ಹಿಡಿದಾಗ ಅಲ್ಲೇ ಇದ್ದ ಕಮಲವನ್ನ ಹಿಡಿದುಕೊಂಡು ಒಂದು ಮದ್ದಾನೆ ನಾರಾಯಣಾಖಿಲ ಗುರೋ ಭಗವನ್ ನಮಸ್ತೆ ಅಂದ್ರೆ ಲಕ್ಷ್ಮೀದೇವಿ ಹತ್ರ ಒತ್ತಿಸ್ಕೊಳ್ತಾ ಇದ್ದ ಕಾಲ್ಗೀಲೆಲ್ಲ ಬಿಟ್ಟು ಸೀದಾ ಗರುಡನ ಮೇಲೆ ಕೂತ್ಕೊಂಡು, ಇವನು ಕರೆದಿದ್ದೇ ಲೇಟು ಗಜೇಂದ್ರ, ದೇವ್ರು ಕಾಯ್ತಾ ಇದ್ದ ಯಾವಾಗ ಕರೀತಾನೆ ಯಾವಾಗ ಬರಲಿ ಅಂತ ಸೀದಾ ಹತ್ಕೊಂಡು ಬಂದ್ಬಿಟ್ಟಿದ್ದಾನೆ. ದಾಸರು ಕೇಳ್ತಾರೆ, ನಿಂಗೆ ಸಂಬಂಧಿಕ ಆಗಬೇಕೇನು ಗಜೇಂದ್ರ, ಹಾಗೆ ಬಂದ್ಬಿಟ್ಟಿಯಲ್ಲ. ಅದಕ್ಕೆ ದಾಸರೇ ಉತ್ತರ ಕೊಟ್ಟರು, ತನ್ನಂಘ್ರಿ ಸೇವಾ ರತರು ಮಾಡುವ ಸಂಸ್ತುತಿಗೆ ಹಿಗ್ಗುವ. ಸಂಸ್ತುತಿ ತುಂಬ ಮಾಡಬೇಕಾಗಿಲ್ಲ, ಸ್ವಲ್ಪ ಮಾಡಿದ್ರೂ ಸಾಕು ದೇವರಿಗೆ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ದೇವರು ತುಂಬ ಕೇಳಲ್ಲ. ಪತ್ರಂ ಪುಷ್ಪಂ ಫಲಂ ತೋಯಂ, ಸಾಕು. ಒಂದು ದಳ ಶ್ರೀ ತುಳಸಿ. ನಾನು ಇದನ್ನು ಯಾವುದನ್ನು ರಾಗಬದ್ಧವಾಗಿ ಹೇಳಲ್ಲ. ನಾನು ಹಾಡಕ್ಕೆ ಶುರು ಮಾಡಿದ್ರೆ ಎದ್ದೋಗ್ಬಿಡ್ತೀರಾ ಅಂತ ಭಯ ನನಗೆ. ಹಾಗಾಗಿ ಒಂದು ದಳ ಶ್ರೀ ತುಳಸಿ, ಬಿಂದು ಗಂಗೋದಕ. ದೇವ್ರು ಏನೂ ಕೇಳಲ್ಲ, ಒಂದಳ ತುಳಸಿ ಸಾಕಪ್ಪ ಅಂತ ದೇವರು. ಒಂದೇ ಒಂದು ಹನಿ ನೀರು ಸಾಕು ಅಂತ ದೇವರು. ಹಾಗಾಗಿ ನಾವು ಮಾಡಿದ ಸ್ತೋತ್ರಕ್ಕೆ ದೇವರು ಒಲಿತಾನೆ. ಯಾವಾಗ ಅಂದರೆ ಬೇಕಾಬಿಟ್ಟಿ ಮಾಡಿದ್ರಲ್ಲ, ಭಕ್ತಿಯಿಂದ ಪ್ರತಿ ದಿವಸ ತನ್ನಂಘ್ರಿ ಸೇವಾರತರು. ನೀವು ಭಗವಂತನನ್ನ ಸೇವೆ ಮಾಡ್ತಾ ಮಾಡ್ತಾ ಭಗವಂತನಲ್ಲಿ ಭಕ್ತಿಯನ್ನಿಟ್ಟು ಚೂರು ಸ್ತೋತ್ರ ಮಾಡಿದ್ರು ಸಾಕು. ದೇವರು ಸ್ತೋತ್ರದ ಕ್ವಾಂಟಿಟಿ ನೋಡಲ್ಲ, ಕ್ವಾಲಿಟಿ ನೋಡ್ತಾನೆ. ದೇವರು ಸ್ತೋತ್ರ ಎಷ್ಟು ಚೆನ್ನಾಗಿ ಮಾಡಿದಾನೆ ನೋಡ್ತಾನೆ, ಎಷ್ಟುದ್ದ ಸ್ತೋತ್ರ ಮಾಡಿದಾನೆ ನೋಡಲ್ಲ. ಹಾಗಾಗಿ ದೇವರು ಅವನನ್ನು ಏನಂತ ಭಜನೆ ಮಾಡಬೇಕು? ಬಡವರಾಧಾರಿ ಎಂದು ಬಿಡದೆ ಭಜಿಸು ಕಂಡ್ಯ ಅಂತಾರೆ ದಾಸರು. ದೇವರನ್ನು ಸ್ತೋತ್ರ ಮಾಡಬೇಕಾದ್ರೆ ಬಡವರಾಧಾರಿ ಸ್ತೋತ್ರ ಮಾಡಬೇಕಂತೆ. ಯಾರು ಬಡವರು? ಆಚಾರ್ಯ ನಾವೇನು ಬಡವರಲ್ಲ ಆಚಾರ್ಯ, ಬೇಕಾದಷ್ಟು ಕೊಟ್ಟಿದ್ದಾನೆ ದೇವರು. ನಾವು ನಿಜವಾಗ್ಲೂ ಬಡವರೇ. ಯಾಕಂದರೆ ನಮ್ಮದು ಅಂತ ಏನಿದೆ ರೀ? ಏನೂ ಇಲ್ಲ. ದೇಹ ನಂದಲ್ಲ, ಇಲ್ಲಿರುವ ಇಂದ್ರಿಯಗಳು ನಂದಲ್ಲ, ಉಟ್ಕೊಂಡಿರೋ ಬಟ್ಟೆ ನಮ್ದಲ್ಲ, ಹಾಕ್ಕೊಂಡಿರೋ ಜನವಾರ ಯಾವುದೂ ನಮ್ದಲ್ಲ. ನಮ್ಮಷ್ಟು ಬಡವರು ಜಗತ್ತಲ್ಲೇ ಯಾರಿಲ್ಲ.